ನೀವು ಯೂಟ್ಯೂಬ್ ನಲ್ಲಿ ಸಕ್ಸಸ್ ಆಗ್ಬೇಕು ಅಂತ ಅಂದ್ರೆ ಇವತ್ತೇ ಈ 10 ಮಿಸ್ಟೇಕ್ ಗಳನ್ನ ಸ್ಟಾಪ್ ಮಾಡಿ ಫ್ರೆಂಡ್ಸ್. ಹೌದು, ಸ್ವತಃ ಯೂಟ್ಯೂಬ್ ನೇ ಹೇಳಿದೆ ಈ 10 ಮಿಸ್ಟೇಕ್ ಗಳನ್ನ ಅವಾಯ್ಡ್ ಮಾಡಿದ್ರೆ ನಾವು ಯೂಟ್ಯೂಬ್ ನಲ್ಲಿ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗ್ಬೋದು. ಹಾಗಿದ್ರೆ ಅವು ಯಾವುವು ಎಂಬ ಪ್ರಶ್ನೆ ನಿಮಗಿದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತೆ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ನೀವು ಪ್ರಶ್ನೆಗಳನ್ನ ಕೇಳಬಹುದು ಫ್ರೆಂಡ್ಸ್. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಸೊ ಫ್ರೆಂಡ್ಸ್, ನಮ್ಮಲ್ಲಿ ನಾವು ಎಷ್ಟೇ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದ್ರು ನಮ್ಗೆ ವ್ಯೂಸ್ ಬರೋದಿಲ್ಲ, ಸಬ್ಸ್ಕ್ರೈಬರ್ ಕೂಡ ಗೇನ್ ಆಗೋದಿಲ್ಲ. ಇದರಿಂದ ನಾವು ಕ್ವಿಟ್ ಮಾಡ್ಬಿಡ್ಬೇಕು ಅನ್ನೋ ವಿಚಾರ ನಮಗ್ ಬರುತ್ತೆ ಫ್ರೆಂಡ್ಸ್. ಆದ್ರೆ ನಾವು ಯಾವ ಮಿಸ್ಟೇಕ್ ಗಳನ್ನ ಮಾಡ್ತಾ ಇದೀವಿ ಯೂಟ್ಯೂಬ್ ನಲ್ಲಿ, ಇದರಿಂದ ಯಾಕೆ ನಮ್ಮ ವ್ಯೂಸ್ ಗಳು ಡ್ರಾಪ್ ಆಗ್ತಾ ಇವೆ ಅನ್ನೋದೇ ನಮ್ಗೆ ಗೊತ್ತಿರೋದಿಲ್ಲ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನೀವೇನಾದ್ರೂ ಈ 10 ಮಿಸ್ಟೇಕ್ ಗಳನ್ನ ಮಾಡ್ತಾ ಇದ್ರೆ ಇವತ್ತೇ ಸ್ಟಾಪ್ ಮಾಡಿ ನೀವು ಕೂಡ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗ್ಬೋದು. ಸೊ ಫಸ್ಟ್ ಮಿಸ್ಟೇಕ್ ಬಂದ್ಬಿಟ್ಟು ಆಡಿಯನ್ಸ್ ರಿಟೆನ್ಷನ್. ಹೌದು, ಸೊ ಆಡಿಯನ್ಸ್ ರಿಟೆನ್ಷನ್ ಅಂತ ಅಂದ್ರೆ ನೀವು ಯಾವಾಗ ಒಂದು ವಿಡಿಯೋನ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡ್ತೀರಾ ಆವಾಗ ಆ ವಿಡಿಯೋ ಯಾರು ಸಬ್ಸ್ಕ್ರೈಬರ್ ಇರ್ತಾರೆ ಅವ್ರಿಗೆ ಹೋಗಿ ರೆಕಮೆಂಡ್ ಆಗುತ್ತೆ ಫ್ರೆಂಡ್ಸ್. ಆವಾಗ ನಿಮ್ಮ ಆಡಿಯನ್ಸ್ ಆ ವಿಡಿಯೋನ ಎಷ್ಟು ಗಂಟೆಗಳ ಕಾಲ ನೋಡ್ತಾರೆ, ಹಾಗೇನೆ ಎಂಗೇಜ್ಮೆಂಟ್ ಹೇಗಿರತ್ತೆ, ಸೊ ಇದ್ರ ಬಗ್ಗೆ ನೀವು ಅನಾಲಿಟಿಕ್ಸ್ ನಲ್ಲಿ ಚೆಕ್ ಮಾಡ್ತಾನೆ ಇರಬೇಕು. ಸೊ ನಾನು ಇದ್ರ ರಿಲೇಟೆಡ್ ಆಗಿ ಒಂದು ವಿಡಿಯೋನ ಮಾಡಿದೀನಿ. ಅನಾಲಿಟಿಕ್ಸ್ ಅನ್ನ ಯಾವಾಗ್ಲೂ ಕೂಡ ಇಗ್ನೋರ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಯಾರೆಲ್ಲ ನೀವು ಯೂಟ್ಯೂಬರ್ಸ್ ಇದೀರಾ ಅನಾಲಿಟಿಕ್ಸ್ ಅನ್ನ ಚೆಕ್ ಮಾಡ್ತಾನೆ ಇರಿ. 3 to 4 hours ಆದ್ಮೇಲೆ ವಿಡಿಯೋನ ಅಪ್ಲೋಡ್ ಮಾಡಿದ 3 to 4 hours ಆದ್ಮೇಲೆ ನಿಮ್ಮ ಒಂದು ಅನಾಲಿಟಿಕ್ಸ್ ಅನ್ನ ಹೋಗಿ ಚೆಕ್ ಮಾಡ್ತಾ ಇರಿ ಫ್ರೆಂಡ್ಸ್. ಇದರಿಂದಾನೇ ಗೊತ್ತಾಗುತ್ತೆ ಆಡಿಯನ್ಸ್ ರಿಟೆನ್ಷನ್ ನೀವು ಅಪ್ಲೋಡ್ ಮಾಡುವಂತ ವಿಡಿಯೋ ಮೇಲೆ ಎಷ್ಟಿದೆ, ಹಾಗೇನೆ ಆಡಿಯನ್ಸ್ ಗೆ ಎಷ್ಟು ಇದ್ರ ಮೇಲೆ ಇಂಟ್ರೆಸ್ಟ್ ಇದೆ. ಇದನ್ನ ತಿಳ್ಕೊಂಡು ನೀವು ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಬಂದ್ರೆ ನೀವು ಕೂಡ ಚೆನ್ನಾಗಿ ಯೂಟ್ಯೂಬ್ ನಲ್ಲಿ ವ್ಯೂಸ್ ಗಳು ಬರ್ಲಿಕ್ಕೆ ಸಾಧ್ಯ ಆಗತ್ತೆ ಫ್ರೆಂಡ್ಸ್. ಹಾಗಾಗಿ ಆಡಿಯನ್ಸ್ ಗೆ ಯಾವ ಒಂದು ವಿಷಯದ ಮೇಲೆ ಇಂಟ್ರೆಸ್ಟ್ ಇರತ್ತೆ ಆ ಒಂದು ವಿಷಯದ ಮೇಲೆ ನೀವು ವಿಡಿಯೋಸ್ ಗಳನ್ನ ಮಾಡ್ಬೇಕಾಗತ್ತೆ. ಟ್ರೆಂಡಿಂಗ್ ಟಾಪಿಕ್ ಗಳನ್ನ ಚೂಸ್ ಮಾಡಿದ್ರೆ ತುಂಬಾನೇ ಹೆಲ್ಪ್ಫುಲ್ ಆಗತ್ತೆ ನೀವು ಸಕ್ಸಸ್ಫುಲ್ ಯೂಟ್ಯೂಬರ್ ಆಗ್ಲಿಕ್ಕೆ. ಸೊ ಸೆಕೆಂಡ್ ಮಿಸ್ಟೇಕ್ ಬಂದ್ಬಿಟ್ಟು ಲಾಂಗ್ ಇಂಟ್ರೋ ಸ್ಕಿಪ್. ಹೌದು, ಲಾಂಗ್ ಇಂಟ್ರೋ ಅಂದ್ರೆ ಏನು? ಸ್ಟಾರ್ಟಿಂಗ್ ನಲ್ಲಿನೇ ನೀವು ಹಾಯ್ ಹೆಲೋ ನಮಸ್ಕಾರ ನನ್ನ ಹೆಸರು ಈ ರೀತಿಯಾಗಿ ನೀವು ವಿಡಿಯೋಸ್ ಗಳ ಸ್ಟಾರ್ಟಿಂಗ್ ನಲ್ಲಿನೇ ಹೇಳ್ತಾ ಬಂದ್ರೆ ನೋಡೋರಿಗೂ ಕೂಡ ಬೋರ್ ಆಗತ್ತೆ. ಹಾಗೇನೆ ಇವಾಗ ಯಾರು ಕೂಡ ಲಾಂಗ್ ವಿಡಿಯೋ ನೋಡ್ತಾ ಇಲ್ಲ, ಸೊ ಶಾರ್ಟ್ ವಿಡಿಯೋಸ್ ಗಳನ್ನ ತುಂಬಾ ನೋಡ್ತಾ ಇದ್ದಾರೆ. ಹಾಗಾಗಿನೇ ನಾವು ಲಾಂಗ್ ಇಂಟ್ರೊಡಕ್ಷನ್ ಕೊಡುವಂತ ಒಂದು ಪದ್ಧತಿಯನ್ನ ನಾವು ಸ್ಕಿಪ್ ಮಾಡ್ಬೇಕು. ಬದಲಾಗಿ ನೀವು ಅಲ್ಲಿ ಒಂದು ಹುಕ್ ಅನ್ನ ನಿರ್ಮಾಣ ಮಾಡ್ಬೇಕಾಗತ್ತೆ. ಯಾವ ರೀತಿಯಾಗಿ, ಇವಾಗ ನಾನು ವಿಡಿಯೋ ಸ್ಟಾರ್ಟಿಂಗ್ ನಲ್ಲಿ ಹೇಳಿದೆ ಈ 10 ಮಿಸ್ಟೇಕ್ ಗಳನ್ನ ನೀವು ಮಾಡ್ತಾ ಇದ್ರೆ ಇವತ್ತೇ ಅವಾಯ್ಡ್ ಮಾಡಿ ಅಂತ ಹೇಳಿದೆ. ಹಾಗಿದ್ರೆ ನೀವು ಅವು ಯಾವ ಅನ್ನೋ ಒಂದು ಕ್ಯೂರಿಯಾಸಿಟಿ ನಿಮ್ಮಲ್ಲಿ ಇರತ್ತೆ, ನೀವು ವಿಡಿಯೋನ ಇಲ್ಲಿವರೆಗೂ ನೋಡ್ತಾ ಇರ್ತೀರಾ. ಅದೇ ರೀತಿಯಾಗಿ ನೀವು ಕೂಡ ನಿಮ್ಮ ವಿಡಿಯೋಸ್ ಗಳಲ್ಲಿ ಲಾಂಗ್ ಇಂಟ್ರೋನ ಸ್ಕಿಪ್ ಮಾಡಿ ಇದರ ಬದಲಾಗಿ ನೀವು ಅಲ್ಲಿ ಹುಕ್ ಅನ್ನ ಕೊಡಿ ಫ್ರೆಂಡ್ಸ್. ಇದರಿಂದ ಆಡಿಯನ್ಸ್ ಕೂಡ ಎಂಗೇಜ್ ಆಗ್ತಾರೆ, ಹಾಗೇನೆ ನಿಮ್ಮ ವಿಡಿಯೋ ಕೂಡ ಚೆನ್ನಾಗಿ ರೀಚ್ ಬರುತ್ತೆ. ಥರ್ಡ್ ಮಿಸ್ಟೇಕ್ ಬಂದ್ಬಿಟ್ಟು ವೀಕ್ ಹುಕ್. ಹೌದು, ಸೊ ನೋಡಿ, ಯಾವಾಗ ನಾವು ಸ್ಟಾರ್ಟಿಂಗ್ ನಲ್ಲಿ ಹಾಯ್ ಹೆಲೋ ನಮಸ್ಕಾರ ಇರಬಹುದು ಅಥವಾ ಸ್ಟಾರ್ಟಿಂಗ್ ನಲ್ಲಿ 1 ಲೈನ್ ಹುಕ್ ಅನ್ನ ಹೇಳ್ತೀವಿ, ಅವಾಗ ಜನರಿಗೆ ಅದ್ರ ಬಗ್ಗೆ ಕ್ಯೂರಿಯಾಸಿಟಿ ಬರೋದಿಲ್ಲ. ಹಾಗಾಗಿ ನೀವು ಯಾವ ಒಂದು ವಿಡಿಯೋನ ಮಾಡಿದಿರಾ ಆ ವಿಡಿಯೋದಲ್ಲಿ ಇರುವ ಸಸ್ಪೆನ್ಸ್ ವಿಷಯ ಅಂತ ಅಂದ್ರೆ ಯಾವುದೇ ಒಂದು ಕ್ಯೂರಿಯಾಸಿಟಿ ಇರುವಂತಹ ವಿಷಯದ ಟೆಕ್ಸ್ಟ್ ಅನ್ನ ಮೊದಲು ಹೇಳಿ. ಇದರಿಂದ ವಿಡಿಯೋನ ಜನರು ಕೊನೆವರೆಗೂ ನೋಡ್ತಾರೆ. ಒಂದ್ ವೇಳೆ ಅವ್ರಿಗೆ ಇಷ್ಟ ಆದ್ರೆ ಹಿಂದಿನ ವಿಡಿಯೋಸ್ ಗಳನ್ನ ಕೂಡ ನೋಡ್ತಾರೆ. ಇದರಿಂದ ಯೂಟ್ಯೂಬ್ ಅಲ್ಗೋರಿದಮ್ಗೆ ಗೊತ್ತಾಗುತ್ತೆ ಈ ವಿಡಿಯೋದಲ್ಲಿ ಕಂಟೆಂಟ್ ಇದೆ, ಹಾಗಾಗಿ ಈ ವಿಡಿಯೋನ ಪುಷ್ ಮಾಡೋಣ ಅಂತ ಹೇಳಿ ಮುಂದೆ ನಿಮ್ಮ ವಿಡಿಯೋಸ್ ಗಳು ರೆಕಮೆಂಡ್ ಗೆ ಹೋಗುತ್ತೆ. ಮತ್ತೆ ನಿಮ್ಮ ವಿಡಿಯೋಸ್ ಗಳಿಗೂ ಕೂಡ ಚೆನ್ನಾಗಿ ವ್ಯೂಸ್ ಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಇನ್ನು ಫೋರ್ತ್ ಮಿಸ್ಟೇಕ್ ಬಂದ್ಬಿಟ್ಟು ಇದನ್ನಂತೂ ಎಲ್ರು ಕೂಡ ಅವಾಯ್ಡ್ ಮಾಡ್ತಾನೆ ಇರ್ತೀವಿ, ಕ್ಲಿಕ್ ಥ್ರೋ ರೇಟ್. ಹೌದು, ಕ್ಲಿಕ್ ಥ್ರೋ ರೇಟ್ ಅಂದ್ರೆ ಏನು? ಯಾವಾಗ ನಾವು ಯೂಟ್ಯೂಬ್ ನಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀವಿ ಆವಾಗ ನಮ್ಮ ವಿಡಿಯೋ ಥಂಬ್ನೇಲ್ ಮೊದಲು CTR ಗೆ ಬರುತ್ತೆ. CTR ಅಂದ್ರೆ ಏನು? ಕ್ಲಿಕ್ ಥ್ರೋ ರೇಟ್. ಯಾವಾಗ ಜನರು ನಮ್ಮ ಒಂದು ಥಂಬ್ನೇಲ್ ಅನ್ನ ನೋಡಿ ಕ್ಲಿಕ್ ಮಾಡ್ತಾರೆ ಅವಾಗ ಅದನ್ನ ನಾವು ಕ್ಲಿಕ್ ಥ್ರೋ ರೇಟ್ ಅಂತೀವಿ. ಸೊ ಕ್ಲಿಕ್ ಥ್ರೋ ರೇಟ್ ಇದು ನಮ್ದು ಹೆಚ್ಚಾಗಿದ್ರೆ ಮಾತ್ರನೇ ನಮ್ಮ ಒಂದು ವಿಡಿಯೋ ವೈರಲ್ ಆಗ್ಲಿಕ್ಕೆ ಸಾಧ್ಯ ಇರತ್ತೆ. ಒಂದ್ ವೇಳೆ ನಮ್ಮ ಕ್ಲಿಕ್ ಥ್ರೋ ರೇಟ್ 3% ಆಗ್ಲಿ ಅಥವಾ 4% ಆಗ್ಲಿ ಈ ರೀತಿಯಾಗಿ ಇದ್ರೆ ತುಂಬಾನೇ ಒಳ್ಳೆಯದು. ಬಟ್ 2%, 1%, 0% ಈ ರೀತಿಯಾಗಿ ಇದೆ ಅಂತ ಅಂದ್ರೆ ನೀವು ವಿಡಿಯೋಸ್ ನಲ್ಲಿ ಇನ್ನೂ ಹೆಚ್ಚಾಗಿ ಕಾಂಟೆಂಟ್ ಅನ್ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಹಾಗೇನೆ ವಿಡಿಯೋದಲ್ಲಿ ಸ್ವಲ್ಪ ಕ್ವಾಲಿಟಿ ಕೂಡ ಆಡ್ ಮಾಡಿ ಫ್ರೆಂಡ್ಸ್. ಇದರಿಂದ ಕ್ಲಿಕ್ ಥ್ರೋ ರೇಟ್ ಜಾಸ್ತಿ ಆದ ಹಾಗೆ ನಿಮ್ಮ ವಿಡಿಯೋಸ್ ಗಳು ಕೂಡ ಜನರಿಗೆ ರೆಕಮೆಂಡ್ ಆಗುತ್ತೆ. ಯೂಟ್ಯೂಬ್ ನಲ್ಲಿ ಯಾವುದೇ ತರಹದ ಶಾರ್ಟ್ ಕಟ್ ಇಲ್ಲ ಫ್ರೆಂಡ್ಸ್. ಸೊ ಯಾವಾಗ ನಮ್ಮ ಥಂಬ್ನೇಲ್ ಅನ್ನ ನೋಡಿ ಜನ ಕ್ಲಿಕ್ ಮಾಡ್ತಾರೆ ಆವಾಗ ನಮ್ಗೆ ವ್ಯೂಸ್ ಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಫಿಫ್ತ್ ಮಿಸ್ಟೇಕ್ ಬಂದ್ಬಿಟ್ಟು
ಥಂಬ್ನೇಲ್, ಟೈಟಲ್, ಡಿಸ್ಕ್ರಿಪ್ಷನ್. ಹೌದು. ಸೊ ನೋಡಿ, ಯಾವಾಗ ನಾವು ವಿಡಿಯೋನ ಅಪ್ಲೋಡ್ ಮಾಡ್ತೀವಿ ಅಲ್ಲಿ ನಮ್ಮ ಥಂಬ್ನೇಲ್ ಸ್ಟ್ರಾಂಗ್ ಇದ್ರೆ ಜನರು ನಮ್ಮ ಥಂಬ್ನೇಲ್ ಅನ್ನ ಕ್ಲಿಕ್ ಮಾಡಿ ಆ ಒಂದು ವಿಡಿಯೋದಲ್ಲಿ ಏನಿದೆ ಅಂತ ನೋಡ್ತಾರೆ. ಅದಾದ್ಮೇಲೆ ಟೈಟಲ್ ಕೂಡ ನೋಡಿ ಬರೋರು ಇರ್ತಾರೆ ಫ್ರೆಂಡ್ಸ್. ಹೌದು. ಸೊ ಟೈಟಲ್ ಕೂಡ ಕ್ಯೂರಿಯಾಸಿಟಿಯಿಂದ ಇದ್ರೆ ನಿಮ್ಮ ಟೈಟಲ್ ಅನ್ನ ನೋಡಿ ನಿಮ್ಮ ವಿಡಿಯೋನ ಪೂರ್ತಿ ನೋಡಿ ಹೋಗ್ತಾರೆ ಫ್ರೆಂಡ್ಸ್. ಇದರಿಂದ ನಿಮ್ಗೆ ವ್ಯೂಸ್ ಡ್ಯೂರೇಷನ್ ಕೂಡ ಸಿಗತ್ತೆ, ಮತ್ತೆ ಚೆನ್ನಾಗಿ ವ್ಯೂಸ್ ಗಳು ಕೂಡ ಸಿಗತ್ತೆ. ಒಂದ್ ವೇಳೆ ಆ ವಿಡಿಯೋ ಜನರಿಗೆ ಇಷ್ಟ ಆದ್ರೆ ಅವರು ಸಬ್ಸ್ಕ್ರೈಬ್ ಕೂಡ ಮಾಡ್ತಾರೆ ಫ್ರೆಂಡ್ಸ್. ಹಾಗಾಗಿನೇ ನೀವು ವಿಡಿಯೋನ ಅಪ್ಲೋಡ್ ಮಾಡಿದ 2 to 3 hours ಆದ್ಮೇಲೆ ಥಂಬ್ನೇಲ್ ಅನ್ನ ಚೆಕ್ ಮಾಡಿ. ಥಂಬ್ನೇಲ್ ಚೆಕ್ ಮಾಡಿ ಅದಾದ ನಂತರ ಟೈಟಲ್ ಅನ್ನ ಚೆಕ್ ಮಾಡಿ. ಮತ್ತೆ ಟೈಟಲ್ ಸ್ಟ್ರಾಂಗ್ ಆಗಿನೇ ವರ್ಕ್ ಆಗ್ತಾ ಇದ್ರೆ ಇರ್ಲಿ, ಒಂದ್ ವೇಳೆ ಇಲ್ಲ ಅಂತ ಅಂದ್ರೆ ಚೇಂಜ್ ಮಾಡಿ ಫ್ರೆಂಡ್ಸ್. ಇದರಿಂದ ನಿಮ್ಗೆ ವ್ಯೂಸ್ ಗಳು ಬರ್ಲಿಕ್ಕೆ ಸಹಾಯ ಆಗತ್ತೆ. 6 ಮಿಸ್ಟೇಕ್ ಬಂದ್ಬಿಟ್ಟು SEO ಆರ್ಗ್ಯಾನಿಕ್. ಹೌದು, SEO ಆರ್ಗ್ಯಾನಿಕ್ ಅಂದ್ರೆ ಏನು ಇಲ್ಲ. SEO ಅಂತ ಅಂದ್ರೆ ಥಂಬ್ನೇಲ್, ಟೈಟಲ್, ಡಿಸ್ಕ್ರಿಪ್ಷನ್, ಹ್ಯಾಶ್ ಟ್ಯಾಗ್ಸ್, ಟ್ಯಾಗ್ಸ್ ಇವೇ ಬರುತ್ತೆ. ಅದರ ಜೊತೆಯಾಗಿ CTR ಅಂಡ್ AVD. ಹೌದು. ಸೊ CTR ಅಂತ ಅಂದ್ರೆ ಕ್ಲಿಕ್ ಥ್ರೋ ರೇಟ್ ಅಂಡ್ AVD ಅಂತ ಅಂದ್ರೆ ಎವರೇಜ್ ಡ್ಯೂರೇಷನ್ ಅಂತ ಅಂದ್ರೆ ಎವರೇಜ್ ವ್ಯೂ ಡ್ಯೂರೇಷನ್. ಸೊ ಯಾವಾಗ ನಮ್ಮ CTR ಜಾಸ್ತಿ ಇರತ್ತೆ ಆವಾಗ AVD ಕೂಡ ಜಾಸ್ತಿ ಆಗತ್ತೆ ಫ್ರೆಂಡ್ಸ್. ಹೇಗೆ ಅಂತ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಯಾವಾಗ ಜನರು ನಿಮ್ಮ ಒಂದು ವಿಡಿಯೋ ಥಂಬ್ನೇಲ್ ಅನ್ನ ನೋಡಿ ಕ್ಲಿಕ್ ಮಾಡ್ತಾರೆ ಆವಾಗ ಅವರು ಆ ವಿಡಿಯೋನ ಎಷ್ಟು ಗಂಟೆಗಳ ಕಾಲ ನೋಡ್ತಾರೆ ಅನ್ನೋದೇ AVD, ಎವರೇಜ್ ವ್ಯೂ ಡ್ಯೂರೇಷನ್. ಸೊ ಎವರೇಜ್ ವ್ಯೂ ಡ್ಯೂರೇಷನ್ ಕೂಡ ಚೆನ್ನಾಗಿದ್ರೆ, ಕ್ಲಿಕ್ ಥ್ರೋ ರೇಟ್ ಕೂಡ ಚೆನ್ನಾಗಿದ್ರೆ ಯೂಟ್ಯೂಬ್ ಕೂಡ ನಿಮ್ಮ ವಿಡಿಯೋನ ಹೆಚ್ಚು ಜನರಿಗೆ ರೆಕಮೆಂಡ್ ಮಾಡತ್ತೆ. ಸೊ ಹೆಚ್ಚು ಜನರು, ಎಷ್ಟು ಜನರು ನಿಮ್ಮ ಥಂಬ್ನೇಲ್ ಅನ್ನ ಕ್ಲಿಕ್ ಮಾಡಿ ನೋಡ್ತಾರೆ ಅಷ್ಟು ನಿಮ್ಮ ಯೂಟ್ಯೂಬ್ ನಲ್ಲಿ ವಿಡಿಯೋ ಕೂಡ ಪುಷ್ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್. ಹಾಗಾಗಿನೇ ಮರಿಬೇಡಿ, ಇಗ್ನೋರ್ ಕೂಡ ಮಾಡ್ಲಿಕ್ಕೆ ಹೋಗ್ಬೇಡಿ. CTR ಮತ್ತೆ AVD ಅನ್ನ ಪದೇ ಅನಾಲಿಟಿಕ್ಸ್ ನಲ್ಲಿ ಚೆಕ್ ಮಾಡ್ತಾನೆ ಇರಿ ಫ್ರೆಂಡ್ಸ್. ಇದರಿಂದಾನೇ ನೀವು ವೈರಲ್ ಆಗುವಂತ ಚಾನ್ಸಸ್ ಇರುತ್ತೆ. 7th ಪಾಯಿಂಟ್, ಇದಂತೂ ತುಂಬಾನೇ ಮುಖ್ಯವಾಗಿದೆ. ಈ ಮಿಸ್ಟೇಕ್ ಅನ್ನ ಎಲ್ಲರೂ ಕೂಡ ಮಾಡ್ತೀವಿ, ನಾನು ಕೂಡ ಮಾಡಿದ್ದೀನಿ. ನೋಡಿ, ರ್ಯಾಂಡಮ್ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡೋದನ್ನ ಇವತ್ತಿಗೆ ನಿಲ್ಲಿಸ್ಬಿಡಿ ಫ್ರೆಂಡ್ಸ್. ಯಾವ್ದಾದ್ರು ಒಂದು ನಿಚ್ ಮೇಲೆನೆ ನೀವು ಕೆಲಸ ಮಾಡ್ಬೇಕಾಗತ್ತೆ. ಹೌದು. ಯಾಕೆ ಹೀಗೆ ಹೇಳ್ತಾ ಇದೀನಿ ಅಂತ ಅಂದ್ರೆ 3 to 4 years ಬ್ಯಾಕ್ ಯಾರೆಲ್ಲ ವಿಡಿಯೋಸ್ ಗಳನ್ನ ಮಾಡಿದ್ದಾರೆ, ಮಿಕ್ಸ್ ಕಂಟೆಂಟ್ ಇದ್ರೂ ಕೂಡ, ರ್ಯಾಂಡಮ್ ಕಂಟೆಂಟ್ ಇದ್ರೂ ಕೂಡ ಅವರ ಒಂದು ಚಾನೆಲ್ ಗಳು ಮಾನಿಟೈಸೇಷನ್ ಆಗಿವೆ. ಬಟ್ ಇವಾಗ ಹಾಗಿಲ್ಲ. ಸೊ ಗೂಗಲ್ ಆಡ್ಸೆನ್ಸ್ ಕೂಡ ಡಿಸೇಬಲ್ ಆಗ್ತಾ ಇದೆ, ಹಾಗೆ ಡಿಮಾನಿಟೈಸೇಷನ್ ಆಗ್ತಾ ಇದೆ ಫ್ರೆಂಡ್ಸ್. ನಾವು ಇಷ್ಟೊಂದು ಕಷ್ಟಪಟ್ಟು ವಿಡಿಯೋಸ್ ಗಳನ್ನ ಮಾಡ್ತೀವಿ, ಒಂದ್ ವೇಳೆ ರ್ಯಾಂಡಮ್ ವಿಡಿಯೋಸ್ ನಿಂದ ನಮ್ಮ ಒಂದು ಚಾನೆಲ್ ಡಿಮಾನಿಟೈಸೇಷನ್ ಆದ್ರೆ ಎಷ್ಟೊಂದು ನಮಗೆ ಬೇಜಾರಾಗತ್ತೆ. ಹಾಗಾಗಿನೇ ರ್ಯಾಂಡಮ್ ವಿಡಿಯೋಸ್ ಗಳನ್ನ ಮಾಡೋದನ್ನ ಇವತ್ತಿಗೆ ನಿಲ್ಲಿಸಿ ಯಾವ್ದಾದ್ರು ಒಂದು ನಿಶ್ ಮೇಲೆನೆ ನೀವು ಕೆಲಸ ಮಾಡ್ಬೇಕಾಗತ್ತೆ. ಸೊ ನಿಮ್ಗೆ ಯಾವ ಒಂದು ಟಾಪಿಕ್ ಮೇಲೆ ಇಂಟ್ರೆಸ್ಟ್ ಇದೆ, ಯಾವ ಟಾಪಿಕ್ ಮೇಲೆ ನಾನು ವಿಡಿಯೋಸ್ ಗಳನ್ನ ಲಾಂಗ್ ಟರ್ಮ್ ಆಗಿ ಮಾಡ್ತೀನಿ ಅನ್ನೋ ಒಂದು ಧೈರ್ಯ ನಿಮಗಿದ್ರೆ ಯೂಟ್ಯೂಬ್ ನಲ್ಲಿ ಅದೇ ರೀತಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್. ಡೆಫಿನೆಟ್ಲಿ ಆಗಿ ನಿಮ್ಮ ಒಂದು ವಿಡಿಯೋ ವೈರಲ್ ಆದ್ರೆ ಸಾಕು, ನಿಮ್ಗೆ ಸಬ್ಸ್ಕ್ರೈಬರ್ ಕೂಡ ಗೇನ್ ಆಗ್ತಾರೆ. ಇನ್ನು 8th ಪಾಯಿಂಟ್, ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್, ಟಾರ್ಗೆಟ್ ಆಡಿಯನ್ಸ್. ನೋಡಿ, ಯಾವಾಗ ನಾವು ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತೀವಿ ಅವಾಗ ನಮ್ಗೆ ವ್ಯೂಸ್ ಗಳು ಬರೋದಿಲ್ಲ ಫ್ರೆಂಡ್ಸ್. 2 ಬರುತ್ತೆ, 5 ಬರುತ್ತೆ ಅಥವಾ 10 ವ್ಯೂಸ್ ಬರುತ್ತೆ. ಆದ್ರಿಂದಾನೇ ನಾವು ಶಾರ್ಟ್ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ಬೇಕು. ಸೊ ಸ್ಟಾರ್ಟಿಂಗ್ ನಲ್ಲಿ ನೀವು ಎಷ್ಟು ಶಾರ್ಟ್ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀರಾ ಅಷ್ಟು ಶಾರ್ಟ್ ವಿಡಿಯೋಸ್ ಗಳನ್ನ ಯೂಟ್ಯೂಬ್ ಬೇರೆ ಜನರಿಗೆ ಪುಷ್ ಮಾಡ್ತಾ ಹೋಗುತ್ತೆ. ಅದರಿಂದ ನಿಮ್ಗೆ ಸಬ್ಸ್ಕ್ರೈಬ್ ಕೂಡ ಗೇನ್ ಆಗ್ತಾರೆ, ಹಾಗೇನೆ ಟಾರ್ಗೆಟ್ ಆಡಿಯನ್ಸ್ ಕೂಡ ಸಿಗ್ತಾರೆ. ಸೊ ಟಾರ್ಗೆಟ್ ಆಡಿಯನ್ಸ್ ಯಾವಾಗ ನಿಮಗೆ ಸಿಗ್ತಾರೆ ಅವಾಗ ನಿಮ್ಮ ಒಂದು ಲಾಂಗ್ ವಿಡಿಯೋ ಕೂಡ ರನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಯಾವುದೇ ರೀತಿಯ ಕಂಟೆಂಟ್ ಹಾಕಿದ್ರು ಕೂಡ ಜನ ನಿಮ್ಮ ವಿಡಿಯೋಸ್ ಗಳನ್ನ ನೋಡ್ತಾರೆ. ಯಾಕಂತ ಅಂದ್ರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ. ಒಂದ್ ವೇಳೆ ನಿಮ್ಮ ವಿಡಿಯೋಸ್ ಗಳಲ್ಲಿ ಕಂಟೆಂಟ್ ಇದೆ, ಚೆನ್ನಾಗಿರೋ ಕಂಟೆಂಟ್ ಇದೆ, ನೀವು ಜನರಿಗೆ ಪ್ರಾಬ್ಲಮ್ ಸಾಲ್ವಿಂಗ್ ಏನಾದ್ರೂ ಹೇಳ್ತಾ ಇದ್ದೀರಾ ಅಂತ ಅಂದ್ರೆ ನಿಮ್ಮ ವಿಡಿಯೋಸ್ ಗಳನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾರೆ ಫ್ರೆಂಡ್ಸ್. ಸೊ ನಾನು ಇದನ್ನ ಹೇಳ್ತಾ ಇಲ್ಲ, ಯೂಟ್ಯೂಬ್ ಸ್ವತಃನೇ ಹೇಳ್ತಾ ಇದೆ. ಸೊ ರ್ಯಾಂಡಮ್ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಹಾಗೇನೆ ಟಾರ್ಗೆಟ್ ಆಡಿಯನ್ಸ್ ಮೊದಲು ನಿಮ್ದಿದ್ರೆ ನೀವು ಕೂಡ ಯೂಟ್ಯೂಬ್ ನಲ್ಲಿ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗ್ಬಹುದು ಫ್ರೆಂಡ್ಸ್. ಇನ್ನು 9th ಪಾಯಿಂಟ್, ಸರ್ಚಬಲ್ ಕಂಟೆಂಟ್. ಹೌದು. ಸೊ ನೋಡಿ, ಎಲ್ಲರೂ ಕೂಡ ಒಂದೇ ಒಂದು ಟಾಪಿಕ್ ಮೇಲೆ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ಅದೇ ಒಂದು ಟಾಪಿಕ್ ಮೇಲೆ ವಿಡಿಯೋ ಮಾಡಿದ್ರೆ ನಾವು ಅಲ್ಲಿ ವೈರಲ್ ಆಗೋಕೆ ಸಾಧ್ಯ ಇಲ್ಲ ಫ್ರೆಂಡ್ಸ್. ಹಾಗೇನೆ ನಾವು ಬೇರೆ ಯೂಟ್ಯೂಬರ್ ಗಳ ಒಂದು ಚಾನೆಲ್ ಅನ್ನ ನೋಡಿ ಅವ್ರಿಗೆ ಇವಾಗ 1K ಇದೆ, 2K ಇದೆ ಅಂತ ಹೇಳಿ ಅವರ ಒಂದು ವಿಡಿಯೋವನ್ನ ನಾವು ಇವತ್ತು ಮಾಡಿದ್ರೆ ಅದು ಕೂಡ ಸಕ್ಸಸ್ ಆಗೋದಿಲ್ಲ ಫ್ರೆಂಡ್ಸ್. ಹಾಗಾಗಿನೇ ಸರ್ಚಬಲ್ ಕಂಟೆಂಟ್ ಅಂತ ಅಂದ್ರೆ ಎವರ್ ಗ್ರೀನ್ ಆಗಿರುವಂತ ಕಂಟೆಂಟ್ ಅನ್ನ ನಿಮ್ಮ ವಿಡಿಯೋಸ್ ಗಳಲ್ಲಿ ನೀವು ಅಪ್ಲೋಡ್ ಮಾಡ್ತಾ ಬಂದ್ರೆ ನೀವು ಸಕ್ಸಸ್ಫುಲ್ ಯೂಟ್ಯೂಬರ್ ಡೆಫಿನೆಟ್ಲಿ ಆಗಿ ಆಗ್ತೀರಾ. ಎವರ್ ಗ್ರೀನ್ ಕಂಟೆಂಟ್ ಅಂದ್ರೆ ಏನು? ವಿಡಿಯೋ ಎಡಿಟಿಂಗ್ ಆಗಿರ್ಬೋದು, AI ಟೂಲ್ಸ್ ಗಳಾಗಿರ್ಬೋದು, AI ಜನರೇಟೆಡ್ ಇಮೇಜಸ್ ಆಗಿರ್ಬೋದು. ಸೊ ಇದನ್ನೆಲ್ಲ ಜನರು ಸರ್ಚ್ ಮಾಡ್ತಾ ಇರ್ತಾರೆ. ಹಾಗೇನೆ ಯೂಟ್ಯೂಬ್ ನಲ್ಲಿ ಗ್ರೋತ್ ಹೇಗೆ ಕಾಣಬೇಕು,
ಯೂಟ್ಯೂಬ್ ಟಿಪ್ಸ್ ಗಳ ಬಗ್ಗೆ ಕೂಡ ಜನರು ಸರ್ಚ್ ಮಾಡ್ತಾ ಇರ್ತಾರೆ. ಹಾಗೇನೆ ಗೃಹಲಕ್ಷ್ಮಿ ಯೋಜನೆಗಳಾಗಿರ್ಬೋದು, ಹಾಗೇನೆ ಕುಕ್ಕಿಂಗ್ ರೆಸಿಪಿಗಳಾಗಿರ್ಬೋದು. ಸೊ ಇವೆಲ್ಲ ಕೂಡ ಎವರ್ ಗ್ರೀನ್ ಟಾಪಿಕ್ ಆಗಿವೆ. ಹಾಗೇನೆ ಹಾಲ್ ವಿಡಿಯೋಗಳಾಗಿರ್ಬೋದು, ಕುರ್ತೀಸ್ ಗಳ ವಿಡಿಯೋಸ್ ಗಳಾಗಿರ್ಬೋದು. ಸೊ ಇದ್ರ ಮೇಲೆ ನೀವು ಕಂಟೆಂಟ್ ಅನ್ನ ಮಾಡ್ತಾ ಬಂದ್ರೆ ನೀವು ಡೆಫಿನೆಟ್ಲಿ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗ್ತೀರಾ. ಹಾಗಾಗಿನೇ ಸರ್ಚಬಲ್ ಕಂಟೆಂಟ್ ಮೇಲೆ ವಿಡಿಯೋಸ್ ಗಳನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್. ಅದ್ರ ಜೊತೆಗೆ ರಿವ್ಯೂ ವಿಡಿಯೋಸ್ ಗಳನ್ನ ಮಾಡಿ. ಹೌದು, ಸೊ ರಿವ್ಯೂ ವಿಡಿಯೋಸ್ ಗಳು ಲಾಂಗ್ ಟರ್ಮ್ ಆಗಿ ನಡೆಯುತ್ತೆ ಫ್ರೆಂಡ್ಸ್. ಕುರ್ತೀಸ್ ರಿವ್ಯೂ ಇರ್ಬೋದು, ಅನ್ಬಾಕ್ಸಿಂಗ್ ರಿವ್ಯೂ ಇರ್ಬೋದು, ಮೀಶೋ ಕ್ರಿಯೇಟರ್ ಕ್ಲಬ್ ಜಾಯಿನ್ ಆಗೋದಿರ್ಬೋದು, ಅಥವಾ ಅಫಿಲಿಯೇಟ್ ಮಾರ್ಕೆಟಿಂಗ್ ಅನ್ನ ಸ್ಟಾರ್ಟ್ ಮಾಡೋದಿರ್ಬೋದು. ಸೊ ಇದ್ರ ರಿಲೇಟೆಡ್ ಅಂತ ವಿಷಯಗಳ ಬಗ್ಗೆ ವಿಡಿಯೋಸ್ ಗಳನ್ನ ನೀವು ಮಾಡ್ತಾ ಬಂದ್ರೆ ಇವೆಲ್ಲವೂ ಕೂಡ ಎವರ್ ಗ್ರೀನ್ ಕಂಟೆಂಟ್ ಗಳಾಗಿವೆ. ಹಾಗೇನೆ ಸರ್ಚ್ ಲಿಸ್ಟ್ ನಲ್ಲಿ ನಿಮ್ಮದೇ ವಿಡಿಯೋ ಫಸ್ಟ್ ಬರುವಂತ ಸಾಧ್ಯತೆ ಇರುತ್ತೆ ಫ್ರೆಂಡ್ಸ್. ಹಾಗಾಗಿನೇ ಮಾಡುವಾಗ SEO ಮಾಡುವಾಗ ಕರೆಕ್ಟ್ ಆಗಿರುವಂತಹ ಹ್ಯಾಶ್ ಟ್ಯಾಗ್ಸ್ ಗಳನ್ನ ನೀವು ಉಪಯೋಗಿಸಿದ್ದೆ ಆದಲ್ಲಿ ಸರ್ಚಬಲ್ ಕಂಟೆಂಟ್ ನಲ್ಲಿ ನಿಮ್ಮ ವಿಡಿಯೋ ಕೂಡ ರೆಕಮೆಂಡ್ ಆಗುತ್ತೆ ಫ್ರೆಂಡ್ಸ್. ಇನ್ನು ಹತ್ತನೇ ಮಿಸ್ಟೇಕ್ ಬಂದ್ಬಿಟ್ಟು ತುಂಬಾ ಜನ ಮಾಡ್ತಾರೆ, ಕನ್ಸಿಸ್ಟೆನ್ಸಿ. ಹೌದು, ಸೊ ಕನ್ಸಿಸ್ಟೆಂಟ್ ಆಗಿ ನಾವು ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾನೆ ಬಂದ್ರೆ ನಾವು ಯೂಟ್ಯೂಬ್ ನಲ್ಲಿ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗ್ಬೋದು ಫ್ರೆಂಡ್ಸ್. ಅದಕ್ಕಾಗಿನೇ ಒಂದು ಶೆಡ್ಯೂಲ್ ಅನ್ನ ಹಾಕೊಳ್ಳಿ. ಒಂದಿನ ಬಿಟ್ಟು ಒಂದಿನ ಅಥವಾ ವಾರದಲ್ಲಿ 3 ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿ ಒಂದು ಶೆಡ್ಯೂಲ್ ಅನ್ನ ತಯಾರಿಸಿ, ಒಂದು ಶೆಡ್ಯೂಲ್ ಅನ್ನ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ನೀವು ಕೂಡ ಯೂಟ್ಯೂಬ್ ನಲ್ಲಿ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗ್ಬೋದು ಫ್ರೆಂಡ್ಸ್. ಹಾಗಿದ್ರೆ ಈ ಎಲ್ಲ 10 ಮಿಸ್ಟೇಕ್ ಗಳನ್ನ ನೀವು ಕೂಡ ಅವಾಯ್ಡ್ ಮಾಡಿ, ಹಾಗೇನೆ ನಿಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ನೀವು ಕೂಡ ಗ್ರೋ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯೂಟ್ಯೂಬ್ ನಲ್ಲಿ ಗ್ರೋ ಆಗ್ಲಿಕ್ಕೆ ಯಾವುದೇ ತರಹದ ಶಾರ್ಟ್ ಟ್ರಿಕ್ಸ್ ಇಲ್ಲ, ಹಾಗೇನೆ ಯಾವುದೇ ತರಹದ ಪೇಡ್ ಸರ್ವಿಸ್ ಕೂಡ ಇಲ್ಲ ಫ್ರೆಂಡ್ಸ್. ಸೊ ಪೇಡ್ ಸರ್ವಿಸ್ ನಿಂದ ನಾವು ಒಂದ್ ವೇಳೆ ನಮ್ಮ ಚಾನೆಲ್ನ ಮಾನಿಟೇಷನ್ ಮಾಡ್ಕೊಂಡ್ರು ಕೂಡ ಇವಾಗ ಅದು ಸಾಧ್ಯ ಇಲ್ಲ. ಯಾಕಂದ್ರೆ AI ನೇ ಬಂದಿದೆ ಅಲ್ಗೋರಿದಮ್. ಹಾಗಾಗಿನೇ ಎಲ್ಲ ನಮ್ಮ ಕಂಟೆಂಟ್ ಅನ್ನ ಕೂಡ ಅಲ್ಲಿ ಚೆಕ್ ಮಾಡ್ತಾರೆ. ಸೊ ಹಾಗಾಗಿನೇ ನಮ್ಮ ಒಂದು ಚಾನೆಲ್ ನಲ್ಲಿರುವಂತ ವಿಡಿಯೋ ವೈರಲ್ ಆದ್ಮೇಲೆನೆ ನಾವು ಕೂಡ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಅಂತ ಅನ್ಸಿದ್ರೆ ಪ್ಲೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಮತ್ತೆ ನಿಮ್ಗೆ ಏನೇ ಡೌಟ್ ಇದ್ರು ಕೂಡ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಕೇಳಿ ಫ್ರೆಂಡ್ಸ್, ನಾನು ಖಂಡಿತವಾಗ್ಲೂ ಉತ್ತರಿಸ್ತೀನಿ. ಹಾಗೇನೆ ಮುಂದೆ ಇಂತಹದ್ದೇ ಒಳ್ಳೆ ವಿಡಿಯೋಸ್ ಗಳ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.